ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ಮಾನ್ಯ ಗೋಕಾಕದ ಹೋರಾಟಗಾರರಿಗೆ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ವು. ಮನವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಕಳೆದ ಇವತ್ತಿನ ದಿನಾಂಕದಂದು 1 ವರ್ಷ ಆಯಿತು ಕನ್ನಡ ಪರ ನಾಮಫಲಕ ಹೋರಾಟ ನಡೆದು 1 ವರ್ಷ ಆಯಿತು. ಈ ತದನಂತರ ಗೋಕಾಕ್ ನಗರದಲ್ಲಿ ಹಲವಾರು 100ಕ್ಕೆ 80ರಷ್ಟು ಕೂಡ ಇವತ್ತು ಕನ್ನಡ ನಾಮಫಲಕಗಳು ತೆರವಾಗಿ ಇಂಗ್ಲಿಷ್ ನಾಮಫಲಕ ತೆರವಾಗಿ ಕನ್ನಡ ಪರ ನಾಮಫಲಕಗಳು ಇದಾವೆ. ಹೀಗಾಗಿ ಇವತ್ತು ನಾವು ಕಮಿಷನರ್ ಸಾಹೇಬರಿಗೆ ಏನು ವಿಚಾರವನ್ನು ತಿಳಿಸಿದ್ವಪ್ಪ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಇನ್ನೂ ಅಷ್ಟು 20ರಷ್ಟು ಜನ ಇಲ್ಲಿ ಅಂಗಡಿ ಮುಕ್ಕಟ್ಟಗಾರರು ಹಾಕಿಲ್ಲ. ನಾವು ಅವ್ರಿಗೇನು ನಮ್ಮ ಸಂಘಟನೆ ವತಿಯಿಂದ ವಿನಂತಿ ಏನಪ್ಪಾ ಅಂತಂದ್ರೆ ಜನವರಿ ಏನು ಮುಂದೆ ಬರುವ ದಿನಾಂಕ ಜನವರಿ 5ನೇ ತಾರೀಕು ಒಂದು ಗಡುವನ್ನು ನೀಡ್ತಾ ಇದ್ದೀವಿ. ಗಡುವಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರೂ ಅಂಗಡಿ ಮುಕ್ಕಟ್ಟಗಾರರು ಕನ್ನಡ ಪರವನ್ನ ಕಡೆಗಣಿಸ್ಬೇಡ್ರಿ, ಆಂಗ್ಲ ಭಾಷೆಗೆ ಆದ್ಯತೆ ನೀಡಬೇಡ್ರಿ, ಕನ್ನಡಕ್ಕೆ ಮೊದಲು ಆದ್ಯತೆ ನೀಡ್ರಿ. ಪ್ರತಿಯೊಬ್ಬರು ಕೂಡ ಅಂಗಡಿ ಮುಕ್ಕಟ್ಟಗಾರರ ಕನ್ನಡವನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿಯೊಬ್ಬರು ಅಂಗಡಿ ಮುಕ್ಕಟ್ಟಗಾರರ ಕನ್ನಡವನ್ನು ಬಳಸ್ಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ವಿನಂತಿ ಐತಿ. ಒಂದು ವೇಳೆ ಅವರು ಮುಂಬರುವ 5ನೇ ತಾರೀಕದಂದು ಅವ್ರು ಏನಾರ ಬೋರ್ಡ್ಗಳನ್ನ ಹಾಕದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಲಾಗುವಂತ ಈ ಮಾಧ್ಯಮದ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ಇವತ್ತಿನ ದಿವಸ ಗೋಕಾಕ್ ನಗರದಲ್ಲಿ ಏನು ಸರ್ಕಾರ ಆದೇಶದಂತೆ 60% ಕನ್ನಡ ಇರಬೇಕು ಅಂತ ಕಡ್ಡಾಯಗೊಳಿಸಿತ್ತು. ಇನ್ನ 20% ಇಂಗ್ಲಿಷ್ ಹಿಂದಿ ಇನ್ನ ಬೋರ್ಡ್ಗಳು ತೆರವುಗೊಂಡಿಲ್ಲ. ಆದ ಕಾರಣ ನಾವು ಇವತ್ತ ನಗರಸಭೆದವರಿಗೆ ಮನವಿ ಮುಖಾಂತರ ಜನವರಿ 5ನೇ ತಾರೀಕು ಅಲ್ಲಿ ಮಟ್ಟ ನಾವು ಗಡುವು ಕೊಡ್ತಾ ಇದ್ದೀವಿ. ಅಕಸ್ಮಾತ್ ಆಗಿ ಜನವರಿ 5ನೇ ತಾರೀಕು ಅನ್ಗಡದ ಇವರೆಲ್ಲ ಬೋರ್ಡನ್ನು ತೆರವುಗೊಳಿಸಿ ಕನ್ನಡ ಕಡ್ಡಾಯ ಮಾಡಲಿಲ್ಲ ಅಂತಂದ್ರೆ ಜನವರಿ 6ರಂದು ನಾವು ಉಗ್ರ ಹೋರಾಟ ಮಾಡ್ಬೇಕಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳ್ತಾ ಇದೀವಿ.